ಜಾರ್ಜ್ ವಾಷಿಂಗ್ಟನ್ನರ ಪ್ರಾರ್ಥನೆ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ದೇವರು ನನ್ನ ಪ್ರಾಣದ ಆಧಾರವು. ನಾನು ಯಾರಿಗೆ ಹೆದರಿದೆ? ಕೀರ್ತನೆ 27 1ನೇ ಅಧ್ಯಾಯ. ಅಮೆರಿಕ ದೇಶದ ರಾಷ್ಟ್ರಪತಿ ಪ್ರಥಮ ಜಾರ್ಜ್ ವಾಷಿಂಗ್ಟನ್ ತನ್ನ ದೇಶಕ್ಕಾಗಿ ನಡೆಸಿದ ಹೋರಾಟವನ್ನು ಅಮೆರಿಕವು ಸ್ಮರಿಸುತ್ತದೆ. ಒಮ್ಮೆ ಬ್ರಿಟಿಷ್ ಸೈನಿಕರು ಅವರನ್ನು ಬೆನ್ನಟ್ಟಿ ಬಂದರು. ಕುದುರೆಯ ಮೇಲೆ ವೇಗವಾಗಿ ಸಾಗುತ್ತಿದ್ದ ಜಾರ್ಜ್ ವಾಷಿಂಗ್ಟನ್ ತಪ್ಪಿಸಿಕೊಳ್ಳಲಾಗದೆ ಒಂದು ನದಿಯ ನೀರು ಹೆಪ್ಪುಗಟ್ಟಿತು. ಆಗ ಜಾರ್ಜ್ ವಾಷಿಂಗ್ಟನ್ ಮೊಣಕಾಲೂರಿ, ಓ ದೇವಾ, ನಾನು ಹಿಂದಿರುಗಿದಲ್ಲಿ ಬ್ರಿಟಿಷ್ ಸೈನ್ಯವು ನನ್ನನ್ನು ಕೊಲ್ಲುತ್ತದೆ. ಮುಂದೆ ಮಂಜುಗಡ್ಡೆಯ ನದಿ, ನೀನೇ ಕೃಪೆದೋರಿ ನನ್ನನ್ನು ಬಲಪಡಿಸು ಎಂದು ದೇವರನ್ನು ಪ್ರಾರ್ಥಿಸಿದರು. ಆ ನಂತರ ಜಾರ್ಜ್ ವಾಷಿಂಗ್ಟನ್ ಧೈರ್ಯದಿಂದ ಆ ನದಿಗೆ ಧುಮುಕಿದರು. ಬ್ರಿಟಿಷ್ ಸೈನಿಕರು ಆತನ ಕುದುರೆಯನ್ನು ಮಾತ್ರ ಕಂಡರು. ಅವರು ಒಂದು ವೇಳೆ ಯಾವನಾದರೂ ಈ ನದಿಗೆ ಹಾರಿ ತಪ್ಪಿಸಿಕೊಂಡು ಹೋದರೆ ಖಂಡಿತ ಬದುಕಿರನೆಂದು ಹೇಳಿ ಹೊರಟರು. ದೇವರಿಂದ ಬಲಗೊಂಡ ಜಾರ್ಜ್ ವಾಷಿಂಗ್ಟನ್ ಈಜಿ ನದಿಯನ್ನು ದಾಟಿ ದಡ ಸೇರಿ ಅಮೆರಿಕದ ಸ್ವಾತಂತ್ರ್ಯವನ್ನು ಪ್ರಕಟಿಸಿದರು. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ. ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಕೀರ್ತನೆ 20 1ನೇ ಅಧ್ಯಾಯ. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೆನ್.